ನಮಸ್ತೆ, ನಾನು ಸರೋಜಾ ಸುಮಂತ್. ಮಾರ್ಕ್ ಇವತ್ತು ಎಲ್ಲೆಡೆ ರಿಲೀಸ್ ಆಗಿದೆ. ವಿಜಯ್ ಕಾರ್ತಿಕೇಯನ್ ಮತ್ತೆ ಸುದೀಪ್ ಸರ್ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ನಿರೀಕ್ಷೆ ಅಂತೂ ಹೈ ಲೆವೆಲ್ ಅಲ್ಲಿ ಇತ್ತು. ಯಾಕಂದ್ರೆ ಮ್ಯಾಕ್ಸ್ ಗುಂಗಲಿಯೇ ಎಲ್ಲರೂ ಇದ್ರು. ಸದ್ಯ ಆ ಕುತೂಹಲಕ್ಕೆ ಇಂದು ಬ್ರೇಕ್ ಬಿದ್ದಿದೆ. ಮಾರ್ಕ್ ಎಲ್ಲೆಡೆ ಅಬ್ಬರಿಸಿದೆ. ಸುದೀಪ್ ಸರ್ ಡ್ಯಾನ್ಸ್, ಫೈಟ್, ಆ ಬಿಲ್ಡ್ ಅಪ್, ಓ ಮೈ ಗಾಡ್, ಸೈಟ್ ಮಾಡಾಕಿ ಬಿಡುತ್ತೆ. ಸ್ವಲ್ಪ ಮ್ಯಾಕ್ಸ್ ಕತೆಗೆ ಹತ್ತಿರವಾಗಿದ್ರು ಕೂಡ ಆದ್ರೆ ಸುದೀಪ್ ಸರ್ನ ಬೇರೆ ತರನೇ ನಾವು ನೋಡ್ತೀವಿ. ಕಿಚ್ಚ ಅಂದ್ರೆ ಹುಡುಗಿರಿಗೆ ಎಷ್ಟು ಹುಚ್ಚು ಅನ್ನೋದು ಗೊತ್ತಲ್ವಾ? ಈ ಸಿನಿಮಾದಲ್ಲಂತೂ ಸುದೀಪ್ ಸರ್ ಇನ್ನಷ್ಟು ಹೆಣ್ಣು ಮಕ್ಕಳ ಹಾರ್ಟ್ ನ ಹಂಗೆ ದೋಚ್ಬಿಟ್ಟಿದ್ದಾರೆ. ಸಿನಿಮಾದುದ್ದಕ್ಕೂ ಹಾಕೋದು ಒಂದೇ ಬಟ್ಟೆ ಆದ್ರೂ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಹೀರೋ ಅಂದ್ರೆ ಹಿಂಗಿರ್ಬೇಕಪ್ಪ ಅನ್ನೋ ರೇಂಜಿಗೆ ಕಾಣಿಸ್ತಾರೆ. ಹಾಗಾದ್ರೆ ಕತೆ ಏನಪ್ಪಾ ಅಂದ್ರೆ, ಕಳ್ಳತನವಾದ ಮಕ್ಕಳನ್ನ ರಕ್ಷಣೆ ಮಾಡೋದು. ಕತೆ ಶುರುವಾಗೋದು ಭದ್ರನ ಹುಡುಗರು ಸ್ಟೇಷನ್ಗೆ ಬಂದು ಗಲಾಟೆ ಮಾಡಿದಾಗಿನಿಂದ. ಪೊಲೀಸರನ್ನೇ ಬಟ್ಟೆ ಬಿಚ್ಚಿಸಿ ಕೂರ್ಸಿದ್ರೆ ಮಾರ್ಕ್ ಬಿಡ್ತಾನಾ? ನೋ ವೇ, ಚಾನ್ಸೇ ಇಲ್ಲ. ಮ್ಯಾಕ್ಸ್ ನಲ್ಲೂ ಪೊಲೀಸರನ್ನ ಬಿಟ್ಟು ಕೊಟ್ಟಿಲ್ಲ, ಮಾರ್ಕ್ ನಲ್ಲೂ ಬಿಟ್ಟು ಕೊಡೋ ಮಾತೇ ಇಲ್ಲ. ಯಾರೋ ಅವನು ಮಾರ್ಕ್ ಅಂತ ವಿಲನ್ ಕೇಳುವ ಪ್ರಶ್ನೆಗೆ ಉತ್ತರವಾಗಿ ಬರೋದೆ ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್. ಸುದೀಪ್ ಎಂಟ್ರಿಗೆ ಒಂದೊಳ್ಳೆ ಸಾಂಗ್ ಇದೆ, ಅದೇ ದಾದಾ ಯಾರ್ ಗೊತ್ತಾ. ಅಲ್ಲಿಂದ ಕತೆ ಸಾಗ್ತಾ ಸಾಗ್ತಾ ಮಕ್ಕಳ ಕಳ್ಳತನದ ದಾರಿ ಹಿಡಿಯುತ್ತೆ. ಮಕ್ಕಳನ್ನ ಹುಡುಕುವ ದಾರಿಯಲ್ಲಿ ಮಾರ್ಕ್ಗೆ ದುಶ್ಮನ್ಗಳ ಕಾಟವು ಹೆಚ್ಚಾಗುತ್ತೆ, ಅಡೆತಡೆಗಳು ಜಾಸ್ತಿ ಆಗುತ್ತೆ. ಸಿಎಂ ಆಗ್ಬೇಕು ಅನ್ನೋನಿಗೂ ಮಾರ್ಕ್ ಕಂಡ್ರೆ ಆಗಲ್ಲ, ದಂಧೆ ಮಾಡೋನಿಗೂ ಮಾರ್ಕ್ ಮೇಲೆ ದ್ವೇಷ. ಇದ್ರ ಜೊತೆಗೆ ತನ್ನ ಜೊತೆಗಿದ್ದವರೇ ಆಪಿಡ್ತಾ ಹೋಗ್ತಾರೆ. ಮಾರ್ಕ್ ಎಷ್ಟು ಬುದ್ಧಿವಂತ ಅಂದ್ರೆ ಮುಂದಾಗೋ ಅಪಾಯವನ್ನ ಮೊದಲೇ ಊಹಿಸುವ ಕಾರಣ ಸಮಸ್ಯೆಗಳು ಹಾಗೆ ಬಗೆಹರಿಯುತ್ತೆ ಕೂಡ. ಈ ಎಲ್ಲಾ ಹೊಡೆದಾಟದಲ್ಲೂ ಅಪಾಯದಲ್ಲಿರುವ 18 ಮಕ್ಕಳನ್ನ ಕಾಪಾಡುವ ಸನ್ನಿವೇಶವೇ ರೋಚಕ. ಯಾವುದಾದರೂ ಕೆರೆ ಆದ್ರೆ ಅಥವಾ ಓಪನ್ ಪ್ಲೇಸ್ ನಲ್ಲಿ ನೀರು ರಭಸವಾಗಿ ಹರಿಯುವಾಗ್ಲೂ ಅದರಲ್ಲಿ ಬೀಳ್ಬಹುದು. ಆದ್ರೆ ಕೆನಾಲ್ಗಳಿಗೆ ನೀರು ಬಿಡುವ ಸಂಧಿ ಜಾಗದಲ್ಲಿ ಹರಿಯುವ ನೀರಿನ ನಡುವೆ ಸುದೀಪ್ ಸರ್ ಮಾಡುವಂತಹ ಸನ್ನಿವೇಶ ನೋಡಿದಾಗ ಏನಾದ್ರು ಅಪಾಯ ಆಗ್ಬಿಟ್ರೆ ಅಂತ ಕೂತಲ್ಲಿಯೇ ಎಲ್ರಿಗೂ ಕೂಡ ಟೆನ್ಷನ್ ಆಗ್ತಾ ಇರುತ್ತೆ. ಆದ್ರೂ ಕೂಡ ಆ ಸಾಹಸ ಮಾಡ್ತಾರಲ್ಲ, ಅದ್ಭುತವಾಗಿರುತ್ತೆ. ಎಲ್ಲಾ ಮಕ್ಕಳನ್ನ ರಕ್ಷಣೆ ಮಾಡಾದ್ಮೇಲೆ ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ, ದಮ್ ಹೊಡೆಯೋದನ್ನ ಒಂಚೂರು ಕಡಿಮೆ ಮಾಡ್ಬೇಕು ಅಂತ. ಅಂದ್ರೆ ಆ ಸಾಹಸದಲ್ಲಿ ಈಜಾಡ್ಬೇಕಾದ್ರೆ ಉಸಿರುಗಟ್ಟುತ್ತೆ ಅಂತ. ಇದು ಒಂದಷ್ಟು ದಮ್ಮಗೆ ಅಡಿಕ್ಟ್ ಆಗಿರೋರಿಗೆ ಇದೊಂದ್ ರೀತಿ ಬುದ್ಧಿ ಮಾತನ್ನ ಹೇಳ್ದಂತೆ ಆಗುತ್ತೆ ಸುದೀಪ್ ಸರು. ಸೊ ಹೀಗಾಗಿ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಎಂಟ್ರಿ ಸಾಂಗ್, ಪಾರ್ಟಿ ಸಾಂಗ್, ಕಾಳಿ ಸಾಂಗ್ಸ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಸಖತ್ತಾಗಿ ಸೌಂಡ್ ಮಾಡಿದೆ. ವಿಜಯ್ ಹಾಗೂ ಸುದೀಪ್ ಅವರ ಕಾಂಬಿನೇಷನ್ ಮತ್ತೆ ವರ್ಕ್ ಆಗಿದೆ. ಈ ಕುತೂಹಲಕಾರಿಯಾದ ಸನ್ನಿವೇಶಗಳನ್ನ ನೀವು ಎಂಜಾಯ್ ಮಾಡ್ಬೇಕು ಅಂದ್ರೆ ಸೀಟ್ ಎಡ್ಜ್ನಲ್ಲಿ ಕೂತು ಸಿನಿಮಾ ನೋಡುವಂತಹ ಆಸೆ ನಿಮ್ಗಿದ್ರೆ ಒಂದ್ಸಲಿ ಮಾರ್ಕ್ ಅನ್ನ ಥಿಯೇಟರ್ ನಲ್ಲೇ ನೋಡಿದ್ರೆ ಚಂದ. ಮೊಬೈಲ್ ನಲ್ಲಿ ನೋಡಿದ್ರು ಅಥವಾ ರೀಲ್ಸ್ ಗಳಲ್ಲಿ ಆ ಸನ್ನಿವೇಶಗಳ ಬಿಟ್ಗಳನ್ನ ನೋಡಿದ್ರು ನಿಮ್ಗೆ ಅಷ್ಟೊಂದು ಮಜಾ ಅನ್ಸಲ್ಲ. ಏನಾದ್ರೂ ನೀವು ಥಿಯೇಟರ್ ಅಲ್ಲಿ ಹೋಗಿ ಕೂತು ನೋಡಿದಾಗ ಏನು ಅವರು ಮಕ್ಕಳನ್ನ ಹುಡುಕಾಡುವಂತಹ ರೀತಿ, ಅವರು ಎಣೆಯುವಂತ ಜಾಲಗಳು, ಏನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಪ್ಲಾನು, ಅಂದ್ರೆ ವಿಲನ್ಗಳು ಎಲ್ಲಿಂದ ಬರ್ತಾ ಇದ್ದಾರೆ, ನಮ್ಮ ದಾರಿಗೆ ಯಾರೆಲ್ಲ ಅಡ್ಡ ಆಗ್ತಾ ಇದ್ದಾರೆ, ಈ ಎಲ್ಲವನ್ನು ನೋಡ್ಬೇಕು ಅಂತಂದ್ರೆ ಥಿಯೇಟರ್ ನಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ರೇನೆ ಚಂದ. ಇನ್ನು ಸುದೀಪ್ ಸರ್ ಕಡೆ ಇರುವಂತಹ ಪೊಲೀಸ್ ಅಧಿಕಾರಿಗಳು ಕೂಡ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳೇ ಇದ್ದಾರೆ. ಗೋಪಾಲ್ ದೇಶಪಾಂಡೆ ಸರ್ ಇದ್ದಾರೆ, ಅದಾದ್ಮೇಲೆ ಪ್ರತಾಪ್ ನಾರಾಯಣ್ ಇದ್ದಾರೆ, ಅರ್ಚನಾ ಕೊಟ್ಟಿಗೆ ಇದ್ದಾರೆ. ಹೀಗೆ ಎಲ್ಲಾ ದೊಡ್ಡ ಕಲಾವಿದರ ಪಂಗಡವೇ ಸೇರಿ ಒಂದೊಳ್ಳೆ ಸಿನಿಮಾ ಮಾಡಿರುವಂತದ್ದು ಮಾರ್ಕು. ಕುತೂಹಲ ಭರಿತವಾದಂತ ಸಿನಿಮಾವನ್ನ ನೀವು ನೋಡ್ಲೇಬೇಕು ಅಂತಾದ್ರೆ ಥಿಯೇಟರ್ ಅಲ್ಲಿ ಮಾರ್ಕ್ ಅನ್ನ ನೋಡಬಹುದು.